ಪೋರ್ಚುಗೀಸರ ವಿರುದ್ಧ ಪೆಣ್ಣು ಮತ್ತು ಖಡ್ಗದ ಮುಖಾಂತರ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರ. ದಕ್ಷಿಣ ಭಾರತದ ಪ್ರತಿಯೊಂದು ಮನೆಗಳಲ್ಲೂ ಸಾಂಪ್ರದಾಯಿಕವಾಗಿ ಓದಲ್ಪಡುವ ಮೊಹಿಯುದ್ದೀನ್ ಮಾಲೆ ಇದರ ಗ್ರಂಥಕರ್ತ. ಖಾಲಿ ಮುಹಮ್ಮದರು ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಕುಟ್ಟಿಚ್ಚಿರ ಜುಮಾತ್ ಮಸ್ಜಿದ್. ಕಾಜಿ ಮೊಹಮ್ಮದ್ ಕ್ರಿಸ್ತಶಕ 1537ರಲ್ಲಿ ಗೌರವಾನ್ವಿತ ಕಾಜಿ ಕುಟುಂಬದಲ್ಲಿ ಜನಿಸಿದರು. ತಂದೆ ಅಬ್ದುಲ್ ಅಜೀಜ್ ಕಲ್ಲಿಕೋಟೆಯ ಪ್ರಮುಖ ಕಾಜಿಯಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದ ಕಾಜಿ ಮೊಹಮ್ಮದ್ ಅರಬಿಕ್ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಬೆಳೆಸಿಕೊಂಡರು. ಇದು ಮುಂದೆ ಅರಬಿಕ್ ಮಲಯಾಳಂ ಲಿಪಿಯಲ್ಲಿ ವಿಶಿಷ್ಟ ಕೃತಿಗಳನ್ನು ರಚಿಸಲು ಬುನಾದಿಯಾಯಿತು. ಕುಟ್ಟಿಚ್ಚಿರ ಜುಮಾತ್ ಮಸೀದಿಯಲ್ಲಿ ಮುದರಿಸರಾಗಿಯೂ ಕಾಜಿಯಾಗಿಯೂ ಸೇವೆ ಸಲ್ಲಿಸಿದ ಇವರು ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಅಂದಿನ ಜಾಮೋರಿನ್ ರಾಜರ ಆಪ್ತರಾಗಿದ್ದ ಕಾಜಿ ಮೊಹಮ್ಮದ್ ಬರೆದ ಕುತುಬುಲ್ ಜಿಹಾದಿಯ ಸಹಿತ ಹಲವು ಗ್ರಂಥಗಳು ವಸಾಹತುಶಾಹಿ ವಿರೋಧಿ ಹೋರಾಟಕ್ಕೆ ಬಹುದೊಡ್ಡ ಸ್ಫೂರ್ತಿಯಾಗಿತ್ತು. ಇದನ್ನು ಪ್ರಸಿದ್ಧ ಇತಿಹಾಸಕಾರ ವಿಲಿಯಂ ಲೋಗೆನ್ ತನ್ನ ಮಲಬಾರ್ ಮ್ಯಾನುವಲ್ ಗ್ರಂಥದಲ್ಲಿ ಹೀಗೆ ದಾಖಲಿಸಿದ್ದಾನೆ. ಬ್ರಿಟಿಷ್ ಅಧಿಕಾರಿ ಕೊನ್ನೋಲಿಯನ್ನು ಕೊಲ್ಲುವ ಹಿಂದಿನ ದಿನ ಮಾಪ್ಲಾ ಯೋಧರು ಮೊಹಿಯುದ್ದೀನ್ ಮಾಲೆಯನ್ನು ಹಾಡಿದ್ದರು. ಮಾರನೆಯ ದಿನ ಕೊನ್ನೋಲಿಯ ಬಂಗಲೆಗೆ ನುಗ್ಗಿ ಆತನನ್ನು ಕೊಂದು ಹಾಕಿದರು. ಹಿಜರ 1025 ರಬಿಯುಲ್ ಅವ್ವಲ್ 25ರಲ್ಲಿ ಮರಣ ಹೊಂದಿದ ಕಾಜಿ ಮೊಹಮ್ಮದ್ ಅವರನ್ನು ಜಮಾತ್ ಪಳ್ಳಿಯಲ್ಲಿ ಸಮಾಧಿ ಮಾಡಲಾಯಿತು. ಸಂಪನ್ನ ಇತಿಹಾಸವನ್ನು ಹೊತ್ತುಕೊಂಡ ಕೇರಳದ ಸಾಂಸ್ಕೃತಿಕ ನಗರಿ ಕುಟ್ಟಿಚ್ಚಿರದಲ್ಲಿ ಮಿಷ್ಕಾಲ್ ಪಳ್ಳಿ, ಜುಮಾತ್ ಪಳ್ಳಿ ಮಾತ್ರವಲ್ಲದೆ ಜಿಫ್ರಿ ಹೌಸ್, ಮುಚ್ಚುಂದಿ ಮಸೀದಿ, ಕುಟ್ಟಿಚ್ಚಿರ ಕೊಳ, ವ್ಯಾಪಾರಿ ಬೀದಿಗಳಿಂದ ಕುಟ್ಟಿಚ್ಚಿರ ಮತ್ತಷ್ಟು ಶ್ರೀಮಂತಿಕೆಯನ್ನು ಪಡೆದಿದೆ. ಇತಿಹಾಸ ಹೊಸ ಪೀಳಿಗೆಗೆ ಪೂರ್ವಿಕರ ಕೊಡುಗೆಯನ್ನು ನೆನಪಿಸುತ್ತಿದೆ. ಪಾರಂಪರಿಕ ನಗರಗಳು ಸಂರಕ್ಷಿಸುವುದು ನಾಗರಿಕನ ಕರ್ತವ್ಯವಾಗಿದೆ. ಇಂತಹ ಐತಿಹಾಸಿಕ ನಗರಗಳು ಸಂರಕ್ಷಣೆಗೊಳ್ಳಲಿ. ಖುದಾ ಹಾಫಿಜ್.